ಸರ್ ಇನ್ನೊಂದು ಎಲ್ಲರೂ ದಿನನಿತ್ಯ ಕೇಳ್ಕೊಳ್ಳೋ ಪ್ರಶ್ನೆ ಅಂದರೆ ಜುಡಿಷಿಯರಿ ಸಿಸ್ಟಮಲ್ಲಿ ಈ ಮೀಸಲಾತಿ ಬಂದಿರೋದ್ರಿಂದ ಎಷ್ಟು ನ್ಯಾಯ ಸಿಗುತ್ತೆ, ಎಷ್ಟು ನ್ಯಾಯ ಕೊಡೋ ಸಾಧ್ಯತೆಗಳು ಇರ್ತದೆ? ಬಲವಾದ ಪ್ರಶ್ನೆ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೀಸಲಾತಿ ಅಂತೇನಿಲ್ಲ. ನ್ಯಾಯಾಂಗ ಈ ನಮ್ಮ ಪಾರ್ಲಿಮೆಂಟ್ ಅವ್ರು ಏನು ಕಾನೂನು ಮಾಡ್ತಾರೆ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಇದೆ ಗೌರ್ಮೆಂಟ್ ಪಾಲಿಸಿ. ಸೊ ಯಾವುದೇ ಒಂದು ಸರ್ಕಾರ ಅಥವಾ ಒಂದು ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ ಮೀಸಲಾತಿ ಬಗ್ಗೆ ಕಾನೂನು ಮಾಡಿದ್ರೆ ಆ ಕಾನೂನಿನ ಪ್ರಕಾರ ನ್ಯಾಯಾಂಗ ತೀರ್ಮಾನ ಕೊಡ್ತಾರೆ. ಕೆಲವು ಸಲ ಆ ಮೀಸಲಾತಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಆ ಮೀಸಲಾತಿ ಸಂವಿಧಾನಕ್ಕೆ ಆಶಯಕ್ಕೆ ವಿರುದ್ಧವಾಗಿದೆ ಅಂತೇಳಿ ಅದನ್ನು ನಾವು ಸೆಟಸೈಡ್ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಮೀಸಲಾತಿ ಇದೆ. ಯಾವ ಜಡ್ಜು ಮೀಸಲಾತಿ ಮಾಡೋದು? ಮೀಸಲಾತಿ ಸರ್ಕಾರದವ್ರು ಕೊಟ್ಟರೆ, ಪಾರ್ಲಿಮೆಂಟ್ ಕೊಟ್ಟರೆ, ಆ ಕಾನೂನು ಸರಿಯಾಗಿದೆ ಅಂತ ಹೇಳಿದ್ರೆ ಅದರ ಪ್ರಕಾರ ತೀರ್ಮಾನ ಕೊಡ್ತಾರೆ. ಡೋಂಟ್ ಕನ್ಫ್ಯೂಸ್. ಈ ಪೇಪರ್ನವ್ರು ಏನೇನೋ ಬರೀತಾರೆ, ಮಾಧ್ಯಮಗಳಲ್ಲಿ ಬಾಯಿ ಬಂದು ಬರೀತಾರೆ. ಮೀಸಲಾತಿಗೂ ನ್ಯಾಯಾಂಗ ವ್ಯವಸ್ಥೆಗೂ ಸಂಬಂಧ ಇದೆ. ಆ ಮೀಸಲಾತಿ ಏನಿದೆ ಅದನ್ನು ನ್ಯಾಯಾಂಗದವರು ಇಂಟರ್ಪ್ರಿಟ್ ಮಾಡ್ತಾರೆ ಅಷ್ಟೇ. ಅವ್ರ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿದೆ, ಅದಕ್ಕೆ ಅಪೀಲ್ ಇದೆ. ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೋ ಅದೇ ಕೊನೆ. ಅದು ಸರಿ ಅಂತಲ್ಲ, ಅದು ಕೊನೆ ಕೋರ್ಟ್ ಅಂತ ಅಷ್ಟೇ. ಇನ್ನೊಂದು ಅಂದರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿರೋದು ಯಾವುದು ಜಡ್ಜಸ್ ಅಪಾಯಿಂಟ್ಮೆಂಟ್ಗಳು ಮತ್ತು ಯಾವುದೇ ಒಂದು ಅಪಾಯಿಂಟ್ಮೆಂಟ್ಗಳಲ್ಲಿ ಮೀಸಲಾತಿಗಳನ್ನು ತಂದಾಗ ಅಂಥ ಕ್ಯಾಲಿಬರ್ ಇರೋ ವ್ಯಕ್ತಿಗಳು ಬಂದಿರ್ತಾರ, ಅಲ್ಲಿ ನಮಗೆ ನ್ಯಾಯ ಸಿಗುತ್ತಾ ಅನ್ನೋದು ಕೂಡ ಒಂದು ಬಲವಾದ ಪ್ರಶ್ನೆನೇ ಇದೆ. ಅದಕ್ಕೆ ಬರೀ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಹೇಳ್ತಾರೆ? ಮೀಸಲಾತಿ ಎಲ್ಲದರಲ್ಲೂ ಇದೆ. ಎಲ್ಲದರಲ್ಲೂ ಕ್ಯಾಲಿಬರ್ ಇರೋರನ್ನ, ಯಾರಿಗೆ ಯಾವ ಒಂದು ಪಂಗಡಕ್ಕೆ ಮೀಸಲಾತಿ ಕೊಡಬೇಕು ಅಲ್ಲಿ ಬುದ್ಧಿವಂತರಿಲ್ಲ ಅಂತಲ್ಲ, ಮೆರಿಟ್ ಇಲ್ಲ ಅಂತಲ್ಲ, ಆ ಕಮ್ಯುನಿಟಿನಲ್ಲೇ ಮೆರಿಟ್ ಇರೋರಿಗೆ ಸಿಗ್ತಾ ಇದೆ ಮೀಸಲಾತಿ ಅನ್ನೋದು ಪ್ರಶ್ನೆ. ಬರೀ ನ್ಯಾಯಾಂಗ ವ್ಯವಸ್ಥೆ ಅಲ್ಲ, ಮತ್ತು ಮೀಸಲಾತಿ ಎಲ್ಲ ಕಡೆ ಇದೆ. ಎಲ್ಲಿವರೆಗೆ ಇದೆಯೋ ಅದಕ್ಕೆ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆಗ್ತಾ ಇದೆಯಲ್ಲ, ಅದು ಎಲ್ಲ ಕಮ್ಯುನಿಟಿನಲ್ಲೂ ಬುದ್ಧಿವಂತಿದ್ದಾರೆ. ಆ ಕಾಲ ಹೊರಟೋಯ್ತು. ಇವತ್ತೊಂದು ಕಡೆ ಈ ಬುದ್ಧಿವಂತನ ಕಂಡ್ರೆ, ಸತ್ಯವಂತನ ಕಂಡ್ರೆ, ಪೀಪಲ್ ವಿತ್ ಕ್ಯಾರೆಕ್ಟ್ ಕಂಡ್ರೆ ಅಧಿಕಾರದಲ್ಲಿರೋರ್ಗೆ ಆಗಲ್ಲ. ಅವ್ರು ಹೇಳಿದ್ರೆ ಕೇಳಿದವ್ರು ಬೇಕು. ಅದು ಆಗದೆ ಇರೋ ಕೆಲಸ. ಅದಕ್ಕೂ ಮೀಸಲಾತಿಗೂ ಸಂಬಂಧ. ನನ್ನ ಪ್ರಕಾರ ಅದಕ್ಕೂ ಮೀಸಲಾತಿಗೂ ಸಂಬಂಧ. ಎಲ್ಲ ಜಾತಿನಲ್ಲೂ ಒಳ್ಳೆ ಒಳ್ಳೆ ಜನ ಇದ್ದಾರೆ, ಅವರಿಗೆ ಈ ಮೀಸಲಾತಿ ಸಿಗ್ತಾ ಇದೆ ಅನ್ನೋದು ಪ್ರಶ್ನೆ. ಸರ್, ನೀವೀಗ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿದ್ದೀವಿ. ಈಗ ಕೂಡ ನಾಲ್ಸಾ ಅಂದರೆ ಮಾನಸಿಕ ಅಸ್ವಸ್ಥರು ಮತ್ತು ಬೌದ್ಧಿಕ ಅಸಾಮರ್ಥ್ಯತೆ ಹೊಂದಿರುವ ವ್ಯಕ್ತಿಗಳಿಗೆ ಕಾನೂನು ಸೇವೆಗಳ ಅಧ್ಯಕ್ಷರಾಗಿದ್ದಾರೆ. ಈ ಕುರಿತಾಗಿ ನಿಮ್ಮ ಅನುಭವ ಏನು? ಈಗ ಒಂದು ಸುಪ್ರೀಂ ಕೋರ್ಟ್ ಅಂದರೆ ನಮ್ಮ ನ್ಯಾಷನಲ್ ಲೀಗಲ್ ನಾಲ್ಸಾ ಅಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳ ಅಧ್ಯಕ್ಷರಾಗಿರ್ತಾರೆ. ಅವರು ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಇದೆ, ಅದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ಥ್ರೂಔಟ್ ದಿ ಕಂಟ್ರಿ ನೋಡ್ತಾ ಇದ್ದಾರೆ. ಆ ಆ್ಯಕ್ಟ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ ಗಿವಿಂಗ್ ಫ್ರೀ ಲೀಗಲ್ ಏಡ್ ಟು ಸಚ್ ಪೀಪಲ್. ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಎಸ್ಪೆಷಲಿ ಈಗ 2024 ಇಸ್ವಿಯಲ್ಲಿ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಏನದು? ಈ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಆಫ್ 2017, ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಆಫ್ 2017 ಅಂತ ಬಂದಿದೆ. ಆ ಕಾನೂನಿನಲ್ಲಿ ಈ ಮಾನಸಿಕ ರೋಗಿಗಳಿಗೆ ಏನೇನು ಒಂದಷ್ಟು ಹಕ್ಕುಗಳು ಕೊಡ್ತಾರೆ, ಒಂದಷ್ಟು ಪ್ರಿವಿಲೇಜಸ್ ಕೊಡ್ತಾರೆ. ಅದನ್ನು ಅವರಿಗೆ ತಲುಪಿಸೋದಕ್ಕೋಸ್ಕರನೇ ಈ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ಅಧ್ಯಕ್ಷ ನಾವು ನಮ್ಮ ಒಂದು ಬೌಂಡ್ರಿನಲ್ಲಿ ಏನು ಬರುತ್ತೆ ಅದಕ್ಕೆ ಕೆಲಸ ಮಾಡಿಕೊಂಡು ಅವ್ರನ್ನೆಲ್ಲ ಗುರುತಿಸಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವರು ಊಟ ಬಟ್ಟೆ ಅದಕ್ಕೊಂದು ಏರ್ಪಾಟ್ ಮಾಡಿ, ಕೆಲವು ಸಲ ಅವರ ಮನೆಯವರೇ ಬಿಟ್ಬಿಡ್ತಾರೆ ಅಂಥವ್ರಿಗೆ. ಇದೆಲ್ಲ ಇವರು ಆದಮೇಲೂ ಮನೆಯವ್ರು ಸೇರಿಸೋಲ್ಲ ಅಂಥವ್ರಿಗೆ ರಿಹ್ಯಾಬಿಲಿಟೇಷನ್ಗೆ ಮನೆ ಈ ಕಡೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದೆಲ್ಲ ಭಾಳ ದೊಡ್ಡ ಕಾರ್ಯಕ್ರಮ, ಒಂದೇ ದಿನದಲ್ಲಿ ಆಗಲ್ಲ. ಇದಕ್ಕೆಲ್ಲ ಹೆಚ್ಚು ಹಣ ಬೇಕಾಗುತ್ತೆ. ಸರ್ಕಾರದವರು ಅವರ ಒಂದು ಬಡ್ಜೆಟ್ ನೋಡಿಕೊಂಡು
ಆಗ ಅವರು ದುಡ್ಡು ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಸಂಪೂರ್ಣವಾದ ಉಪಯೋಗವನ್ನು ಪಡ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಜನರು ಹೆಚ್ಚು ಜಾಗೃತ ಆಗಬೇಕು. ಹೌದು. ಇವಾಗ ಇಷ್ಟು ದೊಡ್ಡ ಡೆಮಾಕ್ರಸಿ ಅಂತ ಹೇಳ್ತೀವಿ, ನಮ್ಮ ಹೊರದೇಶ ಎಲ್ಲ ಇದೆ. ಒಬ್ಬ ಅಸ್ವಸ್ಥ ಬೀದಿನಲ್ಲಿದ್ದರೆ ಒಂದು ದೇಶಕ್ಕೆ ಹೋಗೋಣ, ಸಮಾಜಕ್ಕೆ ಹೋಗೋಣ, ಅಂಥವರ ರಕ್ಷಣೆಗೆ ಧಾವಿಸಬೇಕಾದ್ದು ಸರ್ಕಾರದ ಕರ್ತವ್ಯ. ಅದಕ್ಕೆ ಕಾನೂನು ಮಾಡಿದ್ದಾರೆ. ಆ ಕಾನೂನು ಇಂಪ್ಲಿಮೆಂಟ್ ಸರಿಯಾಗಿ ಆಗ್ತಾಯಿದೆ ಅಂತ ನೋಡ್ಕೊಳ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಜವಾಬ್ದಾರಿ. ಅದಕ್ಕೋಸ್ಕರ ಈ ಕಮಿಟಿ ಮಾಡಿದ್ದಾರೆ. ಅದನ್ನು ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ನಮ್ಮ ಗಮನಕ್ಕೆ ಬಂದದ್ದನ್ನು ನಾವು ಮಾಡ್ತಾಯಿದ್ವಿ. ಎಷ್ಟೊತ್ತಿಗೆ ನಮ್ಮ ಗಮನಕ್ಕೂ ಬರೋದಿಲ್ಲ. ಕೆಲವು ಸರಿ ನಾವು ಬೆಂಗಳೂರಲ್ಲಿ ಕೂತಿರ್ತೀವಿ, ಇಡೀ ರಾಜ್ಯದಲ್ಲಿದ್ದಾರೆ, ಎಲ್ಲರೂ ಎಡವಟ್ಟಾಗುತ್ತೆ, ಗಮನಕ್ಕೆ ಬರುತ್ತೆ. ತಕ್ಷಣ ಅದಕ್ಕೆ ಏನು ಬೇಕು ಅದು ಮಾಡ್ತಾಯಿದ್ವಿ. ಅನೇಕ ಮನೆಗಳು ಕಟ್ಟಬೇಕು, ಅವ್ರಿಗೆ ಇಟ್ಕೊಳ್ಳೋಕೆ ನೋಡಬೇಕು, ಇದಕ್ಕೆಲ್ಲ ದುಡ್ಡು ಬೇಕು. ಒಂದೇ ಸರಿ ಕೊಟ್ಟಿದ್ರೆ ಸರ್ಕಾರದಲ್ಲೂ ಆಗಲ್ಲ. ಸ್ಟೇಟ್ ಬೈ ಸ್ಟೇಟ್ ಮಾಡ್ತಾಯಿದ್ವಿ. ಇನ್ಫ್ಯಾಕ್ಟ್ ಅದರಲ್ಲೆಲ್ಲ ಇಡೀ ದೇಶದಲ್ಲೇ ನಮ್ಮ ರಾಜ್ಯ ಮುಂದೆ ಇದೆ. ಯಾವುದೇ ಸರ್ಕಾರ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ವಿಷಯದಲ್ಲಿ ಹೆಮ್ಮೆ ಹೆಮ್ಮೆ. ನಾವು ಕರ್ನಾಟಕ ರಾಜ್ಯ ದೇಶದಲ್ಲೇ ನಂಬರ್ ಒನ್. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ, ಅದು ಯಾವುದೇ ಪಕ್ಷದಾಗಲಿ, ಎಲ್ಲರೂ ಸಂಪೂರ್ಣ ಸಹಕಾರ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಈ ಥರ ಏನಾದರೂ ವ್ಯಕ್ತಿಗಳು ಬಂದಿದ್ರೆ ನಮಗೆ ಅವಮಾನ. ಹೌದು, ಅವಮಾನ. ಇದು ಸಮಾಜದ ಜವಾಬ್ದಾರಿ. ಅದನ್ನು ಇದಕ್ಕೆ ಇನ್ಫಾರ್ಮ್ ಮಾಡ್ಬೋದಾ? ಹೌದು, ಖಂಡಿತ. ಸೆಂಟರ್ಸ್ ಇದೆ, ಅಲ್ಲಿ ಹೋಗ್ಬೋದು. ಅವ್ರಿಗೆ ಕಾಯಿಲೆ ಇದ್ದರೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅವ್ರನ್ನ ಇನ್ಪೇಷಂಟ್ ಆಗಿ ನೋಡ್ತೀವಿ. ಟ್ರೀಟ್ಮೆಂಟ್ ಆದಮೇಲೆ ಅವರ ಮನೆಗೆ ಹೋಗ್ಬೋದು. ಅವ್ರ ಮನೆಯವ್ರು ಸೇರಿದ್ದೆ ಹೋದರೆ ಕೆಲವು ಸಲ ಮನೆಯವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ಇಳ್ಕೊಳ್ಳೋದು ಜಾಗ. ಇದು ಬ್ರಾಡ್ಲಿ ಯಾರು ಬೀದಿನಲ್ಲಿ ಇಟ್ಕೊಂಡು ಜನಸಾಮಾನ್ಯರಿಗೆ ಇದು ಗೊತ್ತಾಗಬೇಕು. ಈ ಥರ ಅರಿವಿನ ಕಾರ್ಯಕ್ರಮ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಬೇಕು ಜನರಿಗೆ. ಅದಕ್ಕೆ ನಮ್ಮಲ್ಲಿ ಲೀಗಲ್ ಅಥಾರಿಟಿನಲ್ಲಿ ವಕೀಲರ ಮೇಲೆ ಜವಾಬ್ದಾರಿ ಇದೆ, ಜಡ್ಜಿಗಳ ಮೇಲೆ ಜವಾಬ್ದಾರಿ ಇದೆ, ಪೊಲೀಸವ್ರ ಮೇಲೆ ಜವಾಬ್ದಾರಿ ಇದೆ, ಹೆಲ್ತ್ ವರ್ಕರ್ಸ್ ಮೇಲೆ ಜವಾಬ್ದಾರಿ ಇದೆ. ನಮ್ಮದು ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಅಯ್ಯೋ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂದರೆ ಇಲ್ಲ. ಅಲ್ಟಿಮೇಟ್ಲಿ ಇಟ್ ಬಾಯ್ಸ್ ಡೌನ್ ಟು ದಿ ಮೆಂಟಾಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಆಫ್ ದೀಸ್ ಅಫಿಷಿಯಲ್ಸ್. ದಿ ಸಕ್ಸಸ್ ಆಫ್ ದಿಸ್ ಇಸ್ ಡಿಪೆಂಡೆಂಟ್ ಪ್ಯೂರ್ಲಿ ಆನ್ ದಿ ಮೆಂಟಾಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಆಫ್ ದೀಸ್ ಪರ್ಸನ್. ಭಾಳ NGOs ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗೆಲ್ಲ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಪರ್ಸೆಂಟೇಜ್ ತಗೊಂಡ್ರೆ ನಾವು ಮುಂದೆ ನಿವೃತ್ತಿಯ ನಂತರನೂ ಈ ಥರ ಒಂದು ಕಾನೂನಾತ್ಮಕ ಚಟುವಟಿಕೆಗಳೇ ತೋರಿಸ್ಕೊಂಡಿದ್ದೀನಿ. ಖುಷಿ ಇದೆ. ಖಂಡಿತ. ನಾನು ಜಡ್ಜ್ ಆಗಿದ್ದಾಗ ಬರೀ ಮನೆ, ಆಫೀಸು, ಕೋರ್ಟ್, ಈ ಶನಿವಾರ ಭಾನುವಾರ ಏನೋ ಕೋರ್ಟ್ ಫಂಕ್ಷನ್ ಇತ್ತು. ಈಗ ಆದಿಲ್ಲ, ಆ ಜವಾಬ್ದಾರಿ ಇಲ್ಲ. ಸಂಪೂರ್ಣವಾಗಿ ಬರೀ ಇದಲ್ಲ, ಸಮಾಜದ ಎಲ್ಲ ಕಾರ್ಯಗಳಲ್ಲೂ ಧಾರ್ಮಿಕ ಕಾರ್ಯಕ್ರಮ ಆಗ್ಬೋದು, ಸಾಮಾಜಿಕ ಕಾರ್ಯಕ್ರಮ ಆಗ್ಬೋದು, ಕಾನೂನಿನ ಕಾರ್ಯಕ್ರಮ ಆಗ್ಬೋದು, ಈ ಜವಾಬ್ದಾರಿ ಆಗ್ಬೋದು, ಸಂಪೂರ್ಣವಾಗಿ ತೊಡಸ್ಕೊಂಡ್ರೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದೆ. ಲೈಫನ್ನು ಎಂಜಾಯ್ ಮಾಡ್ತಾರೆ. ಈಗ ನೀವು ನಿಜವಾಗಿ ಗೋಲ್ಡನ್ ಆಫ್ಟರ್ ರಿಟೈರ್ಮೆಂಟ್ ಇಸ್ ದಿ ಗೋಲ್ಡನ್ ಪೀರಿಯಡ್ ಫಾರ್ ಮೀ. ಸರಿ, 11/4/26 ಮಾನಸಿಕ ಆರೋಗ್ಯದ ಅರಿವು ಕಾರ್ಯಕ್ರಮ ಅಂತ MES ಲಾ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಅದಕ್ಕೆ ನೀವು ಅತಿಥಿಯಾಗಿ ಬಂದಿದ್ದೀವಿ. ಅದ್ರ ಬಗ್ಗೆ ಅಲ್ಲಿ ಏನು ನಡೀತು, ಯಾವ ಥರ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ರು, ಏನೇನು ಅರಿವು ಮೂಡಿಸಲಾಯಿತು ಅಂತ ನೋಡಿ. ಮಾನಸಿಕ ಆರೋಗ್ಯದ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮವನ್ನು ನಾನು ಸುಮಾರು 15 ವರ್ಷಗಳ ಹಿಂದೆ ನ್ಯಾಯಾಧೀಶನಾಗಿದ್ದಾಗ ಶುರು ಮಾಡಿದೆ. ಮೆಂಟಲ್ ಹೆಲ್ತ್ ಆ್ಯಕ್ಟ್ ಆಫ್ 1987 ಈಗ ಆ್ಯಕ್ಟ್ನ ಹಿಂಭಾಗ. ಆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನನ್ನನ್ನು ಜಡ್ಜಾಗಿ ಅಪಾಯಿಂಟ್ ಮಾಡಿ, ಆ ಸಂಬಂಧದಲ್ಲಿ ಇಡೀ ರಾಜ್ಯದಲ್ಲಿ ಈ ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆ ಸಿಗೋದಕ್ಕೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಒಂದು ಆಸ್ಪತ್ರೆ ಮಾಡಿ, ಅಲ್ಲಿ ಡಾಕ್ಟರ್ನ ಅಪಾಯಿಂಟ್ ಮಾಡಿ, ಔಷಧ ಕೊಟ್ಟು ಫ್ರೀಯಾಗಿ ನಾನು ಆರ್ಡರ್ ಮಾಡಿದೆ. ಸರ್ಕಾರದವರಂತ ಅನ್ಕೊಂಡೆ. ಇನ್ನೇನು PI ಇಲ್ಲೂ ಕ್ಲೋಸ್ ಮಾಡೋಣ ಅಂದಾಗ ನನಗೆ ಡಾಕ್ಟರ್ ಹೇಳಿದ್ರು, ನೀವೇನೋ ಆಸ್ಪತ್ರೆ ತೆಗೆದಿದ್ದೀರಾ, ರೋಗಿಗಳೇ ಬರ್ತಾಯಿಲ್ಲ. ಅದಕ್ಕೆ ನಾನು ಏನ್ರಿ ಮಾಡಬೇಕು, ಜಡ್ಜಾಗಿ ನಾನೇನ್ರಿ ಮಾಡಬೇಕು? ಇಲ್ಲ, ಇದು ಅರಿವನ್ನು ಮೂಡಿಸ್ಬೇಕು ಸಮಾಜದಲ್ಲಿ, ಮಾನಸಿಕ ಕಾಯಿಲೆ ಅಂತ ಹೇಳ್ತೀನಿ.
ಅದರ ಲಕ್ಷಣಗಳೇನು, ಆ ಥರ ಇದ್ದರೆ ಎಲ್ಲಿ ಯಾರ ಹತ್ರ ಹೋಗಬೇಕು, ಅದಕ್ಕೆ ಔಷಧಿ ಇದೆಯಾ, ಇದರ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ರೆ ಮಾತ್ರ ಈ ಆಸ್ಪತ್ರೆ ತೆಗೆದಿದ್ದಕ್ಕೆ ಉಪಯೋಗ ಇಲ್ಲ, ಯಾವ ಆಸ್ಪತ್ರೆಗೆ ಬರೋದು. ಆವಾಗ ಯೋಚನೆ ಮಾಡಿ, ಏನು ಕಾನೂನು ಇರಲಿಲ್ಲ, ನಾವೇ ಯೋಚನೆ ಮಾಡಿ ಈ ಮಾನಸಿಕ ಅರಿವಿನ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಕೊಳ್ಳೋದು ಅಂತ ಒಂದು ಆರ್ಡರ್ ಮಾಡಿ, ಅದಕ್ಕೆ ಸರ್ಕಾರದ ಒಪ್ಪಿಗೆ ಅದಕ್ಕೆ ಎಲ್ಲರೂ ಹಣ ಸಹಾಯ ಮಾಡೋದು. ಅದಕ್ಕೆ ನಾನು ನಮ್ಮ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಡೆಪ್ಯೂಟಿ ಕಮಿಷನರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಅವರೊಂದು ಕಮಿಟಿ ಮಾಡಿ ಈ ಶನಿವಾರ ಭಾನುವಾರದ್ದು ನಾನೇ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಸಮಾಜದ ಎಲ್ಲ ಜನ, ಟೀಚರ್ಸು, ಪೊಲೀಸರು, ರೆವಿನ್ಯೂ ಆಫೀಸರ್ಸು, ಕಾಲೇಜ್ ಸ್ಟೂಡೆಂಟ್ಸು, ಸೋಷಿಯಲ್ ವರ್ಕರ್ಸು, NGOs ಅವನ್ನೆಲ್ಲ ದುಡ್ಡು ಹಾಕಿ ಈ ಕಾರ್ಯಕ್ರಮಕ್ಕೆ ಅವಾಗ ನನಗೆ ನಮ್ಮ ನಿಮಾನ್ಸಲ್ಲಿರ್ತಕ್ಕಂಥ ಡಾಕ್ಟ್ರುಗಳು, ಡಿಮಾನ್ಸ್ ಅಂತ ಇದೆ ನಮ್ಮ ಧಾರವಾಡದಲ್ಲಿ, ಆ ಡಾಕ್ಟ್ರುಗಳು, ಪ್ರೈವೇಟ್ ಪ್ರಾಕ್ಟೀಸ್ನವರು ಇವೆಲ್ಲ ಸಹಾಯ ಕೊಟ್ಟು ಬಂದು ಜನಗಳಿಗೆ ಇದರ ಅರಿವನ್ನು ಮೂಡಿಸಿದ್ದಾರೆ. 29 ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ನಾನು ರಿಟೈರ್ ಮಾಡೋದಕ್ಕೆ 26 ಆಯಿತು, 3 ಆಗಲಿಲ್ಲ. ಈಗ ರಿಟೈರ್ ಆದಮೇಲೂ ಸಹ ಇವರೆಲ್ಲರ ಸಹಕಾರದಿಂದ ಕೋಲಾರ, ಶಿವಮೊಗ್ಗ ಇದು ಕೊನೆ ಹೋಗುತ್ತೆ, ಹಾಗೆ ಇವತ್ತಿಗೆ ನನ್ನ ಜವಾಬ್ದಾರಿ. ಸೊ ಈ ಮೂಲ ಕಾರಣ ಇಷ್ಟು ಮಧ್ಯದಲ್ಲಿ ಹೊಸ ಕಾನೂನು ಮಾನಸಿಕ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್. ನೋಡಿ, ನಮ್ಮ ಅದೃಷ್ಟ, ನಾವು ಏನು ಕಾರ್ಯಕ್ರಮವನ್ನು ಮಾಡ್ಕೊಂಡು ಇರ್ತೀರ ಇವತ್ತು ಅದು ಕಾನೂನಲ್ಲ. ಇವತ್ತು ಆ ಕಾನೂನಿನ ಪ್ರಕಾರ ಈ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಸರ್ಕಾರದಲ್ಲಿದೆ ಮತ್ತು ಪೊಲೀಸರು, ನ್ಯಾಯಾಧೀಶರು, ಡಾಕ್ಟರ್ಸು ಅವರೆಲ್ಲ ಸೇರಿ ಮಾಡಬೇಕು ಅಂತೇಳಿ ಇವತ್ತೊಂದು ಡ್ಯೂಟಿ ಅವ್ರಿಗೆ. ಅದಕ್ಕೆ ಏನು ಬೇಕೋ ಪಾಪ ಸರ್ಕಾರದಲ್ಲಿ ಹಣವನ್ನು ಒದಗಿಸಿದ್ದಾರೆ. ಅದರಿಂದ ಇವತ್ತು ಇವರೆಲ್ಲರ ಸಹಕಾರದಿಂದ ಸಾಮಾನ್ಯ ಜನರನ್ನು ಒಟ್ಟುಗೂಡಿಸಿ, ಅಧಿಕಾರಿಗಳನ್ನು ಮೂಡಿಸಿ, ಈ ಅರಿವನ್ನು ಮೂಡಿಸಿ ನಾವೇ ಎಲ್ರಿಗೂ ಹೇಳೋಕ್ಕಾಗಲ್ಲ. ಇವರೆಲ್ಲ ಬುದ್ಧಿವಂತರು, ಅಧಿಕಾರದಲ್ಲಿದ್ದಾರೆ, ಒಂದು ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಇದೆ, ಅವ್ರ ಮಾತಿಗೆ ಬೆಲೆ ಇದೆ. ಇವರಿಗೆ ನಾವು ಮೊದಲು ಈ ಮಾನಸಿಕ ಕಾಯಿಲೆ ಅಂದ್ರೇನು, ಅದನ್ನು ಗುರುಸೋದು ಹೇಗೆ, ಅದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ನಿಮ್ಮ ಕರ್ತವ್ಯ ಏನು ಅನ್ನೋದನ್ನು ಮನದಟ್ಟು ಮಾಡಿಕೊಟ್ಟಿದ್ದೆ. ಅಂದರೆ ಅವರ ಮುಖಾಂತರ ಅವ್ರ ಮನೆ ಆಗ್ಬೋದು, ಅವ್ರ ಸುತ್ತಮುತ್ತ ಆಗಿರ್ಬೋದು, ಅವ್ರ ಕೆಲಸ ಮಾಡ್ಕೊಂಡಿರ್ಬೋದು, ಆ ರೀತಿ ಸಮಾಜಕ್ಕೆ ಈ ಅರಿವಿನ ಕಾರ್ಯಕ್ರಮ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಈ ಮಾನಸಿಕ ಕಾಯಿಲೆ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಚಿಕಿತ್ಸೆ ಇದೆ, ಡಾಕ್ಟರ್ಸ್ ಇದ್ದಾರೆ. ಸುಮಾರು 95% ಈ ಮಾನಸಿಕ ಕಾಯಿಲೆಗಳಿಗೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಆ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಅನ್ನತಕ್ಕಂಥ ವಿಷಯವನ್ನು ನಾವು ಇವತ್ತು ಎಲ್ರಿಗೂ ಹೇಳ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಆ ಆ್ಯಕ್ಟ್ ಪ್ರಕಾರ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ರಿವ್ಯೂ ಬೋರ್ಡ್ ಮಾಡಬೇಕು. ನಾನು ಕೇಳ್ಕೊಂಡಿದ್ದಕ್ಕೆ ನಮ್ಮ ಸರ್ಕಾರ ಮತ್ತು ಹೈಕೋರ್ಟ್ನವರು ಸೇರಿ 31 ಜಿಲ್ಲೆಯಲ್ಲೂ ನಮ್ಮ ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡಿ ರಿವ್ಯೂ ಕಮಿಟಿ ಮಾಡಿದ್ವಿ, ಎಲ್ಲೂ ಇಲ್ಲ ದೇಶದಲ್ಲಿ. ಹಾಗೆ ಸರ್ಕಾರದವ್ರಿಗೆ ಹೇಳಿದೆ, ಆ ಕಾನೂನು ಪ್ರಕಾರ ನೀವು ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಬೇರೆ ಪೇಷಂಟ್ಗೂ ಈ ಪೇಷಂಟ್ಸ್ಗೂ ಆಸ್ಪತ್ರೆಯಲ್ಲಿ ಬೇರೆ ಪೇಷಂಟ್ಸ್ ಏನು ಹಾಸಿಗೆ ಕೊಟ್ಟರು ಅದೇ ಹಾಸಿಗೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 15 ಬೆಡ್ ಈ ಮೆಂಟಲ್ ಪೇಷಂಟ್ಸ್ ಅಂತ ಇದೆ. ದ ಲಾ ಇಸ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್. ಲಾ ಇಸ್ ಮೆಂಟ್ ಫಾರ್ ಡಿಗ್ನಿಟಿ. ಅವ್ರಿಗೆ ಹಲವಾರು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಆ ಹಕ್ಕುಗಳನ್ನು ಅವ್ರಿಗೆ ತಿಳಿಸಿ, ಜನಕ್ಕೆ ತಿಳಿಸಿ, ಅವ್ರ ಹಕ್ಕುಗಳಿಗೆ ತೊಂದರೆ ಆಗದಾಗ ನಡ್ಕೊಳ್ಬೇಕು ಅಂತ ಹೇಳಿ, ಮತ್ತು ಅವರಿಗೆ ಚಿಕಿತ್ಸೆ ಬೇಕಾದಾಗ ಅದಕ್ಕೆ ನೆರವು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಇವತ್ತು ಈ ಅರಿವಿನ ಕಾರ್ಯಕ್ರಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ತೊಗೊಂಡು ಹೋಗಬೇಕು ಅಂತ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಒಂದು ರೌಂಡ್ ಮುಗೀತಷ್ಟೇ, ನೆಕ್ಸ್ಟ್ ರೌಂಡ್ ಮಾಡ್ತೀವಿ. ಇಲ್ಲಿಯವರೆಗೆ ಜನಕ್ಕೆ ಇನ್ನೂ ಇವತ್ತು ನಮ್ಮ ಜನಕ್ಕೆ ಒಂದು ಕಳಂಕ, ಮಾನಸಿಕ ರೋಗ ಅಂತ ಒಂದು ಕಳಂಕ ಅಂತ ಇದೆ. ಆ ಕಳಂಕದಿಂದ ಈಚೆ ಬರಬೇಕು. ನಿಮ್ಮ ಮನೇಲೇ ಇರ್ಬೋದು, ನಿಮ್ಮ ಪಕ್ಕದ ಮನೇಲೇ ಇರ್ಬೋದು, ನೀವು ಸಹಾಯ ಮಾಡ್ಬೋದು, ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಜನರ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಇನ್ಫ್ಯಾಕ್ಟ್ ಇವತ್ತು ಈ ಟ್ರೀಟ್ಮೆಂಟು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಸಿಗ್ತಾ ಇದೆ. ಹೋದ ವರ್ಷ
ಸುಮಾರು 6 ಲಕ್ಷ ಜನ ಈ ಪ್ರೈಮರಿ ಹೆಲ್ತ್ ಸೆಂಟರ್ಸಿಗೆ ಬರ್ತೀವಿ. 6 ಲಕ್ಷ ಜನ. ಆಮೇಲೆ ಒಂದು ಕ್ಯಾಂಪೇನ್ ಎಗೇನ್ಸ್ಟ್ ಸೂಯಿಸೈಡ್. ಈಗ ಅಫ್ಕೋರ್ಸ್ ಪಾರ್ಲಿಮೆಂಟಿನ ಸೂಯಿಸೈಡ್ ಅಟೆಂಪ್ಟ್ ಸೂಯಿಸೈಡ್ನ ಕಿರಾಕಿದ್ದಾರೆ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಕಾನೂನು ಮಾಡಿದ್ವಿ, ಯಾರಾದರೂ ಅಟೆಂಪ್ಟ್ ಸೂಯಿಸೈಡ್ ಮಾಡಿದ್ರೆ ನಾಟ್ ಎನ್ ಅಫೆನ್ಸ್, ದ ಪ್ರಿಸಂಪ್ಷನ್ ಈಸ್ ಮೆಂಟಲಿ ಇಲ್ಲ ಅಂತ ಪೊಲೀಸರು ಅವ್ರ ಕೇಸ್ ಹಾಕೋದಲ್ಲ, ಅವ್ನು ಹಿಡ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಬೇಕು. ಹೀಗೆ ಸ್ಟೇಜ್ ಬೈ ಸ್ಟೇಜ್ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ಒಳ್ಳೆಯ ಬೆಂಬಲ ಸಿಕ್ಕಿದೆ. ನಾನು ಜಡ್ಜಾಗೂ ಈ ಕೆಲಸ ಮಾಡಿದ್ದೆ, ಈಗ ರಿಟೈರ್ ಆಗಿದ್ದೀನಿ. ಅದಕ್ಕೋಸ್ಕರ ಇದಕ್ಕೊಂದು ಪ್ರಯಾರಿಟಿ. ಈ ಕೆಲಸ ಎಲ್ಲಿದ್ದು ಎಲ್ಲೇ ಆದರೂ ಹೋಗಬೇಕು ಅಂತ ಇಲ್ಲಿವರೆಗೂ ಮಾಡ್ಕೊಂಡ್ಬಂದಿದ್ದೀವಿ. ಸರ್ಕಾರದವರು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಲೀಗಲ್ ಅಥಾರಿಟಿನವ್ರು ಕೊಟ್ಟಿದ್ದಾರೆ, ವಕೀಲರ ಸಂಘಗಳು ಇದ್ದಾರೆ, ನಮ್ಮ ಜಡ್ಜಸ್ ಕೊಟ್ಟಿದ್ದಾರೆ, ಡೆಪ್ಯೂಟಿ ಕಮಿಷನರ್ಸ್ ಕೊಟ್ಟಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೊಟ್ಟಿದ್ದಾರೆ, ಎಜುಕೇಷನ್ ಆಫೀಸರ್, ಸಂಪೂರ್ಣವಾದ ಸಹಕಾರ ಇದಕ್ಕೆ ಇದೆ. ಹಾಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿ ಎಲ್ಲರೂ ನಮ್ಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವು ಇಡೀ ಭಾರತದಲ್ಲಿ ಈ ವಿಚಾರದಲ್ಲಿ ನಂಬರ್ 1 ರಾಜ್ಯ ಅಂತ ಹೆಮ್ಮೆಯಿಂದ ಸರ್ಕಾರ ಎಲ್ಲದೂ ಸಹಕಾರ ನೀಡಿದ್ರು ಕೂಡ ನಮಗೊಂದು ಸೇವಾ ಮನೋಭಾವ ಇದ್ದರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದಕ್ಕೆ ನಿಮ್ಮ ದೊಡ್ಡ ಸೈನಿಕರು ಧನ್ಯವಾದಗಳು ಸರ್. ಇಷ್ಟು ತಮ್ಮ ಅಮೂಲ್ಯ ಸಮಯಗಳನ್ನು ಇಷ್ಟು ಆಪ್ತವಾಗಿ ಹಂಚ್ಕೊಂಡಿದ್ದೀವಿ, ವ್ಯಯ ಮಾಡಿದ್ದೀವಿ. ಮತ್ತೊಮ್ಮೆ ಬನ್ನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.